ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರು ರಸ್ತೆ ಗುಂಡಿಗಳದ್ದೇ ಸದ್ದು. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತ ಜಿಬಿಎ ಅಧಿಕಾರಿಗಳು. ಬಿಎಂಟಿಸಿ ಚಾಲಕರ ರೀಲ್ಸ್ ಹುಚ್ಚಾಟಕ್ಕೆ ಆಕ್ರೋಶ. ಮಹಾಲಯ ಅಮಾವಾಸ್ಯೆ ಹಿನ್ನೆಲೆ ದೇವಸ್ಥಾನಕ್ಕೆ ಭಕ್ತರ ದಂಡು. ಉತ್ತರ ಕರ್ನಾಟಕದ ಜನತೆ ಮೇಲೆ ಮುನಿತನ ಆವರಣ. ತಂದೆಯ ಕೊಲೆಗೆ ಸುಪಾರಿ ಕೊಟ್ಟ ಮಗ. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಬಹುದೊಡ್ಡ ಷಡ್ಯಂತ್ರ ಅನ್ನೋದು ಬಯಲಾಗಿದೆ. ಹೀಗಾಗಿ ಈ ಪ್ರಕರಣದಿಂದ ಪಾರಾಗೋಕೆ ಬುರುಡೆ ಗ್ಯಾಂಗ್ ನಾನಾ ಕಸರತ್ತನ್ನ ಮಾಡ್ತಿದೆ. ಅದರಂತೆ ಬುರುಡೆ ಗ್ಯಾಂಗ್ ಒಂದೊಂದೇ ಪಾರ್ಟ್ ನಲ್ಲಿ ಚಿನ್ನಯ್ಯನ ವಿಡಿಯೋವನ್ನ ರಿಲೀಸ್ ಮಾಡಲಾಗ್ತದೆ. ಪಾರ್ಟ್ 5, 6, 7 ಹೀಗೆ ಒಂದೊಂದೇ ವಿಡಿಯೋಗಳು ರಿಲೀಸ್ ಮಾಡಿದ್ದಾರೆ. ಪಾರ್ಟ್ 5ರ ವಿಡಿಯೋದಲ್ಲಿ ಸೌಜನ್ಯ ಬಗ್ಗೆ ತಿಮರೋಡಿ ಬಳಿ ಚಿನ್ನಯ್ಯ ಮಾತನಾಡಿದ್ದಾನೆ. ನಾನು ಹೇಳಿದಂತೆ ಮಾಡಿದ್ರೆ ಎಣಿಸೋಕೆ ಆಗದಷ್ಟು ಹಣ ಕೊಡ್ತೇವೆ. ಹೈಕೋರ್ಟ್ ಸೇರಿ ಎಲ್ಲೇ ಕರೆದ್ರೂ ನಾವು ಹೇಳಿಕೊಟ್ಟಂತೆ ಸಾಕ್ಷಿ ಹೇಳಬೇಕು ಅನ್ನೋ ವಿಚಾರದ ಬಗ್ಗೆ ಮಾತಾಡಿದ್ದಾನೆ. 6ನೇ ಭಾಗದ ವಿಡಿಯೋದಲ್ಲಿ ಸೌಜನ್ಯ ಕಿಡ್ನಾಪ್ ಕೇಸ್ನಲ್ಲಿ ರವಿ ಪೂಜಾರಿ ಇನ್ವಾಲ್ವ್ ಆಗಿದ್ದಾನೆ. ಕೊಲೆ ಮಾಡಿದವರಿಗೆ ಕಾವಲು ಊಟ ಸಪ್ಲೈ ಮಾಡ್ತಿದ್ದ ಅಂದಿದ್ದಾನೆ. ಇನ್ನು 7ನೇ ಭಾಗದ ವಿಡಿಯೋದಲ್ಲಿ ಚಿನ್ನಯ್ಯ ಮತ್ತಷ್ಟು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸೌಜನ್ಯ ಕೊಲೆ ಬಗ್ಗೆ ರವಿ ಪೂಜಾರಿಗೆ ಗೊತ್ತಿತ್ತು. ಕುಡಿತದ ದಾಸನಾಗಿದ್ದ ರವಿ ಪೂಜಾರಿ ಕುಡಿದ ಮತ್ತಿನಲ್ಲಿ ಸೌಜನ್ಯ ಕೊಲೆ ಮಾಡಿದ್ಯಾರು ಎಂಬುದು ಗೊತ್ತಿದೆ ಅಂದಿದ್ದ. ಆಗ ನನಗೆ ಭಯ ಆಯ್ತು ಅಂತ ತಿಮರೋಡಿ ಬಳಿ ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ಬುರುಡೆ ಗ್ಯಾಂಗ್ನ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಿಸಿಟ್ಟಿದ್ದ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗೋಕೆ ಪೊಲೀಸರು 2 ದಿನದ ಹಿಂದೆಯೇ ನೋಟಿಸ್ ಕೊಟ್ಟಿದ್ರು. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿರುವ ತಿಮರೋಡಿ ವಿಚಾರಣೆಗೆ ಹಾಜರಾಗೋದು ಬಹುತೇಕ ಡೌಟ್. ಒಂದೆಡೆ ಷಡ್ಯಂತ್ರ ನಡೆಸಿರುವ ಪ್ರಕರಣದ ಸೂತ್ರಧಾರಿ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋದು ಎಸ್ಐಟಿ ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. ಇನ್ನೊಂದೆಡೆ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಿಸಿಟ್ಟಿದ್ದ ಪ್ರಕರಣದಲ್ಲೂ ತಿಮರೋಡಿಗೆ ಬಂಧನ ಆಗುವಂತಹ ಭೀತಿ ಎದುರಾಗಿದೆ. ಆರೋಪಿ ಚಿನ್ನಯ್ಯ ಬಂಧನವಾದ ಬಳಿಕ ತನಗೆ ಆಶ್ರಯ ಕೊಟ್ಟಿದ್ದು ಷಡ್ಯಂತ್ರದ ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಆತ ಬಾಯ್ಬಿಟ್ಟಿದ್ದ. ಹೀಗಾಗಿ ತಿಮರೋಡಿಯ ಉಜ್ರಿಯಲ್ಲಿರುವಂತಹ ಮನೆಗೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧವನ್ನ ನಡೆಸಿದ್ರು. ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ 2ನೇ ಬಾರಿಗೆ ಮುಖಾಮುಖಿಯಾಗಲಿವೆ. ಇಂದು ಭಾರತ ಪಾಕ್ ನಡುವೆ ಹೈ ವೋಲ್ಟೇಜ್ ಸೂಪರ್ 4 ಮ್ಯಾಚ್ ನಡೆಯಲಿದೆ. ಈ ಪಂದ್ಯಕ್ಕೂ ಮ್ಯಾಚ್ ರೆಫ್ರಿಯಾಗಿ ಪೈಕ್ರಾಫ್ಟ್ ಮುಂದುವರಿಯಲಿದ್ದಾರೆ ಎನ್ನಲಾಗಿದೆ. ಕಳೆದ ಬಾರಿ ಭಾರಿ ಹೈಡ್ರಾಮಕ್ಕೆ ಕಾರಣವಾಗಿದ್ದ ದುಬೈ ಕ್ರೀಡಾಂಗಣದಲ್ಲೇ ಮತ್ತೆ ಭಾರತ ಪಾಕ್ ಸೆಣಸಾಡಲಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಕ್ರಿಕೆಟ್ ಮೂಲಕವೂ ಪ್ರತೀಕಾರ ತೀರಿಸಿಕೊಂಡ ಭಾರತ ಪಾಕ್ ಆಟಗಾರರಿಗೆ ಹಸ್ತಲಾಘವ ಮಾಡದೆ ಜಗತ್ತಿನ ಮುಂದೆ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿತ್ತು. ಭಾರತದ ಈ ನಿರ್ಧಾರದಿಂದ ಪಾಕಿಸ್ತಾನ ಜಗತ್ತಿನ ಮುಂದೆ ಬೆತ್ತಲಾಗಿ ಅವಮಾನಕ್ಕೀಡಾಗಿತ್ತು. ಭಾರತದ ಆಟಗಾರರು ಕ್ರೀಡಾ ಸ್ಫೂರ್ತಿ ಮೆರೆಯಲಿಲ್ಲ ಎಂದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಹಾಗೂ ಐಸಿಸಿಗೆ ದೂರು ನೀಡಿತ್ತು. ಈಗ ಭಾರತ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ತಯಾರಿ ನಡೆಸಿಕೊಂಡಿದೆ. ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಉಂಟು ಮಾಡಿತ್ತು. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನಿನ್ನೆ ಎಲ್ಲ ಅಧಿಕಾರಿಗಳ ಸಭೆ ನಡೆಸಿ ಜಿಬಿಎ ಇಂಜಿನಿಯರ್ಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಗುಂಡಿ ಮುಚ್ಚಲು 1 ತಿಂಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ರಸ್ತೆ ಗುಂಡಿ ಮುಚ್ಚಲು 1 ತಿಂಗಳ ಗಡುವು ಕೊಟ್ಟಿದ್ದೇನೆ. ಇಂಜಿನಿಯರ್ಗಳು ಅಕ್ಟೋಬರ್ ತಿಂಗಳ ಒಳಗೆ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗಾಗಲೇ 6,000 ಗುಂಡಿಗಳನ್ನು ಮುಚ್ಚಿದ್ದಾರೆ. ಇನ್ನೂ 8,000 ಗುಂಡಿ ಮುಚ್ಚಬೇಕಿದೆ. ಗುಂಡಿ ಮುಚ್ಚದೇ ಇದ್ರೆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತ ಎಚ್ಚರಿಕೆ ಕೊಟ್ಟಿದ್ದೇನೆ. ಗುಂಡಿ ಮುಚ್ಚಲು ಆರ್ಥಿಕ ಇಲಾಖೆಯಿಂದ ಕೂಡಲೇ 750 ಕೋಟಿ ಬಿಡುಗಡೆಗೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದರು. ಇನ್ನು ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತ ಜಿಬಿಎ ಅಧಿಕಾರಿಗಳು ಬೆಂಗಳೂರು ದಕ್ಷಿಣ ಪಾಲಿಕೆ, ಬೆಂಗಳೂರು ಕೇಂದ್ರ ಪಾಲಿಕೆ, ಔಟರ್ ರಿಂಗ್ ರೋಡ್ನ ಗುಂಡಿಯನ್ನು ಮುಚ್ಚುತ್ತಾ ಇದ್ದಾರೆ. 1,500 ಪಾರ್ಟ್ ಹೋಲ್ಸ್ಗಳನ್ನು ಗುರುತು ಮಾಡಿದ್ದಾರೆ. ಸುಮಾರು 6,000 ಚಿಲ್ಲರೆ ಪಾರ್ಟ್ ಹೋಲ್ಸ್ಗಳನ್ನು ಮುಚ್ಚಿದ್ದಾರೆ. ಇನ್ನೂ 8,000 ಚಿಲ್ಲರೆ ಪಾರ್ಟ್ ಹೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ. ರಸ್ತೆಗಳು ಗುಂಡಿ ಬಿದ್ದರೆ ಅದು ಮುಚ್ಚದೇ ಹೋದರೆ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಕೂಡಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ 750 ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ. ರಾಜೀವ್ ಗಾಂಧಿ ಆಸ್ಪತ್ರೆಗೆ ಹೋಗ್ತಕ್ಕಂಥ ಪ್ರಮುಖ ಮುಖ್ಯ ರಸ್ತೆಯನ್ನ ಡಾಂಬರೀಕರಣ ಮಾಡಿರುವಂತದ್ದು. ಕಳೆದ 1 ವಾರದ ಹಿಂದೆ ಪಬ್ಲಿಕ್ ಟಿವಿ ಇಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ವರದಿಯನ್ನು ಮಾಡಿತ್ತು. ಸುಮಾರು ಈಗ ವರದಿ ಮಾಡಿದ ಬಳಿಕ ಜಿಬಿಎ ಅಧಿಕಾರಿಗಳು ಇಲ್ಲಿ ನಿಮಾನ್ಸ್ ಆಸ್ಪತ್ರೆಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಏನಿದೆ ಆ ಮುಖ್ಯ ರಸ್ತೆಯನ್ನ ಡಾಂಬರೀಕರಣ ಮಾಡಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ದಿನಕ್ಕೊಂದು ರೀತಿ ಬಿಎಂಟಿಸಿ ಬಸ್ಗಳಿಂದ ಅಪಘಾತಗಳು ನಡೆಯುತ್ತಲೇ ಇವೆ. ಬಿಎಂಟಿಸಿ ಚಾಲಕರಿಗೆ ಇರುವ ರೀಲ್ಸ್ ಹುಚ್ಚಾಟದಿಂದಲೇ ಅಪಘಾತಗಳು ಹೆಚ್ಚಾಗಿವೆ ಎಂಬ ಆಘಾತಕಾರಿ ಸುದ್ದಿ ಬಯಲಾಗಿದೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರಿಗೆ ರೀಲ್ಸ್ ಗೀಳು ಹೆಚ್ಚಾಗಿದ್ದು ಡ್ರೈವಿಂಗ್ ಮಾಡುತ್ತಲೇ ರೀಲ್ಸ್ ಮಾಡುತ್ತಿದ್ದಾರೆ. ಇದರಿಂದ ಬಸ್ನಲ್ಲಿರುವ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಈ ಬಗ್ಗೆ ಸಿಬ್ಬಂದಿಗೆ ಬಿಎಂಟಿಸಿ ಅಧಿಕಾರಿಗಳು ವಾರ್ನಿಂಗ್ ಮಾಡಿದ್ದಾರೆ. ಕರ್ತವ್ಯದ ಸಮಯದಲ್ಲಿ ಹಾಗೂ ಕರ್ತವ್ಯದ ಜಾಗಗಳಲ್ಲಿ ವಿಡಿಯೋಗಳನ್ನು ಮಾಡುವುದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುವುದಕ್ಕೆ ನಿಗಮದಲ್ಲಿ ಅವಕಾಶವಿಲ್ಲ. ಈ ನಿಯಮಗಳನ್ನು ಉಲ್ಲಂಘಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಡಿಪೋ ಒಳಗೆ ಬಸ್ನೊಳಗೆ ಬಸ್ ಡ್ರೈವಿಂಗ್ ಮಾಡುತ್ತಾ ರೀಲ್ಸ್ ಮಾಡುತ್ತಿದ್ದಾರೆ. ಕ್ರಮ ಕೈಗೊಳ್ಳೋದಾಗಿ ಖಡಕ್ ಸೂಚನೆ ನೀಡಿದ್ದಾರೆ.
ಇವತ್ತು ಮಹಾಲಯ ಅಮಾವಾಸ್ಯೆ, ಪಾರ್ಶ್ವ ಸೂರ್ಯಗ್ರಹಣ. ಇಂತಹ ಸುದಿನ 1000 ವರ್ಷಕ್ಕೊಮ್ಮೆ ಬರುತ್ತೆ ಎಂಬ ನಂಬಿಕೆ ಜನರಲ್ಲಿದೆ. ಉಡುಪಿಯ ಮಲ್ಪೆ ವಡಭಾಂಡೇಶ್ವರ ಕಡಲ ತೀರದಲ್ಲಿ ಪಿಂಡ ಪ್ರದಾನ, ತಿಲತರ್ಪಣ, ಸಮುದ್ರ ಸ್ನಾನವನ್ನ ಆಚರಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಜನ ಪಿತೃಗಳಿಗೆ ತರ್ಪಣವನ್ನ ನೀಡ್ತಾ ಇದ್ದಾರೆ. ಜನರು ಸಮುದ್ರದಲ್ಲಿ ಪುಣ್ಯ ಸ್ನಾನ ಮಾಡಿ ಅಗಲಿದ ಹಿರಿಯರಿಗೆ ಶಾಂತಿ ಕೋರಿದ್ದಾರೆ. ಈ ಬಾರಿ ಹೊರ ಜಿಲ್ಲೆಯ ಹೆಚ್ಚಿನ ಭಕ್ತರು ಈ ಧಾರ್ಮಿಕ ವಿಧಿಯಲ್ಲಿ ಭಾಗಿಯಾಗಿದ್ದಾರೆ. ಇತ್ತ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ಮಾದಪ್ಪನಿಗೆ ಎಣ್ಣೆ ಮಜ್ಜನ ಸೇವೆ ನಡೆದಿದೆ. ರಾತ್ರಿಯಿಂದಲೇ ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರು ಬೀಡು ಬಿಟ್ಟಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿ ಸಕಲ ತಯಾರಿ ನಡೆದಿದ್ದು, ಪ್ರಾಧಿಕಾರದಿಂದ ಭಕ್ತರಿಗಾಗಿ 2 ಲಕ್ಷ ಲಾಡು ತಯಾರಿಸಿದ್ದಾರೆ. ಭಕ್ತರೆಲ್ಲರಿಗೂ ಕೂಡ ದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ರಾಜ್ಯದಲ್ಲಿ ಮಳೆ ಮುಂದುವರೆದಿದೆ. ವರುಣನ ಅಬ್ಬರಕ್ಕೆ ಉತ್ತರ ಕರ್ನಾಟಕ ಭಾಗದ ಜನತೆ ತತ್ತರಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆಯಾಗಿದೆ. ಚಿಟಗುಪ್ಪ ತಾಲೂಕಿನ ಮನಕೇಳಿ ಗ್ರಾಮದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆ ಮಧ್ಯೆ ಸಾರಿಗೆ ಬಸ್ ಕೆಟ್ಟು ನಿಂತಿದ್ದು, ಪ್ರಯಾಣಿಕರೇ ಬಸ್ ತಳ್ಳಿ ಸ್ಟಾರ್ಟ್ ಮಾಡಿದ್ದಾರೆ. ಬೀದರ್ ತಾಲೂಕಿನ ಬರೂರ ಗ್ರಾಮದಲ್ಲಿ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ವೃದ್ಧನ ಮೃತದೇಹ ಪತ್ತೆ. ಬರೂರನಿಂದ ಗಂಗ್ವಾರ ಮಧ್ಯದಲ್ಲಿರುವ ಸೇತುವೆ ದಾಟಲು ಹೋಗಿ ನೀರಿನ ರಭಸಕ್ಕೆ ಸಿಕ್ಕಿ ಕೊಚ್ಚಿ ಹೋಗಿದ್ರು. ಇಂದು 62 ವರ್ಷದ ಪ್ರಭಾಕರ್ ರೆಡ್ಡಿ ಮೃತದೇಹ ಪತ್ತೆಯಾಗಿದೆ. ಯಾದಗಿರಿಯಲ್ಲಿ ತಡರಾತ್ರಿ ಸುರಿದ ಮಳೆಗೆ ಕೊಟಗೇರ ಸೇತುವೆ ಸಂಪರ್ಕ ಕಡಿತಗೊಂಡಿದೆ. ಸೇತುವೆ ದಾಟುತ್ತಿದ್ದ ಜಾನುವಾರುಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿವೆ. ಆಳಂದ ತಾಲೂಕಿನ ಮಾಡ್ಯಾಳ ಗ್ರಾಮದ ಕೆರೆ ಕೋಡಿ ಒಡೆದು ಅವಾಂತರ ಸೃಷ್ಟಿಯಾಗಿದೆ. ಕೆರೆಯ ನೀರು ಗ್ರಾಮದ ಮನೆಗಳಿಗೆ ನುಗ್ಗಿ ಗ್ರಾಮಸ್ಥರು ಪರದಾಡಿದ್ದಾರೆ. ಕಲಬುರಗಿಯಲ್ಲಿ ರಾಜಕಾಲುವೆಯಲ್ಲಿ ಯುವಕನ ಶವ ತೇಲಿ ಬಂದಿದೆ. ಕಳೆದ ರಾತ್ರಿ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿದ್ದ ಮುಜಾಮಿಲ್ ಶವ ಪತ್ತೆಯಾಗಿದೆ. ನಿರಂತರ ಮಳೆಯಿಂದ ನಗರದಲ್ಲಿ ಚರಂಡಿಗಳು ತುಂಬಿ ಹರಿಯುತ್ತಿವೆ. ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಅಪ್ಪನ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತಂದೆ ಕೊಲೆಗೆ ಮಗ ಮನೋಜ್ 10 ಲಕ್ಷಕ್ಕೆ ಸುಪಾರಿ ಕೊಟ್ಟಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಅಪ್ಪನ ಆಸ್ತಿ ಲಪಟಾಯಿಸಲು ಪ್ಲಾನ್ ಮಾಡಿದ್ದ ಮಗ ಮನೋಜ್ ತನ್ನ ಸ್ನೇಹಿತ ಪ್ರವೀಣ್ಗೆ 5 ಲಕ್ಷಕ್ಕೆ ಡೀಲ್ ನೀಡಿದ್ದ. ಕೋಟ್ಯಾಂತರ ರೂಪಾಯಿ ಆಸ್ತಿ ಸಂಪಾದನೆ ಮಾಡಿದ್ದ ಮೃತ ಮಂಜೂರನ್ನ ಕೊಲ್ಲಲು ಮಗನೇ ಸುಪಾರಿ ನೀಡಿದ್ದ. ಕೊಲೆ ನಡೆದ ದಿನ ಮನೆಯಲ್ಲಿ ಬಂದು ವಿಶ್ರಾಂತಿ ಪಡೆಯುತ್ತಿದ್ದಾಗ ಮೃತ ಮಂಜುವನ್ನ ಟವಲ್ನಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾನೆ. ತನಿಖೆಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ಆರೋಪಿಗಳು ಮನೆಯೊಳಕ್ಕೆ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ನೇಹಿತ ಪ್ರವೀಣ್ ಮನೋಜ್ ಬಳಿ 15,000 ಅಡ್ವಾನ್ಸ್ ಪಡೆದಿದ್ದ. ಆರೋಪಿ ಮಗ ಮನೋಜ್ ಗಾಂಜಾ ವ್ಯಸನಿಯಾಗಿದ್ದ ಅನ್ನೋದು ತಿಳಿದು ಬಂದಿದೆ. ಸದ್ಯ ತಲೆಮರೆಸಿಕೊಂಡಿರುವ ಮನೋಜ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಕಳವು ಪ್ರಕರಣದಲ್ಲಿ ಮನೆ ಕೆಲಸದವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. 2ನೇ ಬಾರಿಗೆ ಮನೆ ಕೆಲಸದವರ ವಿಚಾರಣೆ ನಡೆಸಿದ್ದಾರೆ. ಮನೆಯವರು ಯಾರಾದರೂ ಜೊತೆಗೆ ಇದ್ದಾಗ ಮಾತ್ರ ರೂಮ್ ಒಳಗೆ ಹೋಗಿ ಕಸ ಗುಡಿಸಿ ಮಾಪ್ ಮಾಡಿ ಬರ್ತೀನಿ, ವಾರ್ಡ್ರೋಬ್ ಮೇಲಿನ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಕೈ ಎಟುಕಲ್ಲ, ಹಾಗಾಗಿ ಅಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿರಲ್ಲ ಅಂತ ಹೇಳಿದ್ದಾರೆ. ಹಣ ಕಳ್ಳತನವಾದ ದಿನ ಕೂಲಿಕಾರರ ಜೊತೆ ಮ್ಯಾನೇಜರ್ ನಾಗರಾಜ್, ವಿಜಯಲಕ್ಷ್ಮಿ ತಾಯಿ, ದರ್ಶನ್ ಮಗ ವಿನೀಶ್ ಮತ್ತವರ ಸ್ನೇಹಿತರು ಇದ್ದರು ಎಂಬುದು ಗೊತ್ತಾಗಿದೆ. ಆದರೆ ಮನೆ ಕೆಲಸದವರನ್ನ ಹೊರತುಪಡಿಸಿ ಬೇರೆ ಯಾರೂ ವಿಚಾರಣೆಗೆ ಬರ್ತಿಲ್ಲ. ಪ್ರಕರಣದಲ್ಲಿ ಯಾವುದೇ ಸೂಕ್ತ ಸಾಕ್ಷ್ಯ ಸಿಗದೆ ಪೊಲೀಸರ ತನಿಖೆಗೆ ಹಿನ್ನಡೆಯಾಗ್ತಾ ಇದೆ. ಇತ್ತ ಪ್ರಕರಣದ ಸಂಬಂಧ ಸೂಕ್ತ ಮಾಹಿತಿಯನ್ನು ನೀಡದೆ ದೂರುದಾರೆ ವಿಜಯಲಕ್ಷ್ಮಿ ಕೂಡ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಹಾಸನದಲ್ಲಿ ಡಿಸಿ ಕೆಎಸ್ ಲತಾ ಕುಮಾರಿ ನಿನ್ನೆ ಜನಸ್ಪಂದನ ಸಭೆಯನ್ನ ನಡೆಸಿದ್ದಾರೆ. ಈ ವೇಳೆ ಸಮಸ್ಯೆ ಹೇಳಿಕೊಳ್ಳಲು ಬಂದ ಮಹಿಳೆ ಬಿಕ್ಕಿ ಬಿಕ್ಕಿ ಅತ್ತ ಪ್ರಸಂಗ ನಡೆದಿದೆ. ಹಾಸನ ಜಿಲ್ಲೆಯ ಆಲೂರಿನ ಮಹಿಳೆ ಜಿಲ್ಲಾಧಿಕಾರಿಯ ಮುಂದೆ ಸಮಸ್ಯೆ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ. ತಮ್ಮ ಮನೆಗೆ ಅನಾಮಿಕ ಪತ್ರಗಳು ಬರ್ತಾ ಇವೆ, ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಕ್ರಮ ಆಗಿಲ್ಲ, ನಮಗೆ ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿದೆ, ನೆಮ್ಮದಿಯಾಗಿ ಬದುಕೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಡಿಸಿ ಕೆಎಸ್ ಲತಾ ಕುಮಾರಿ ಮಹಿಳೆಯನ್ನ ಸಮಾಧಾನ ಪಡಿಸಿ ಸಮಸ್ಯೆಯನ್ನ ಆಲಿಸಿದ್ದಾರೆ. ಮಹಿಳೆಯ ಸಮಸ್ಯೆಯ ಬಗ್ಗೆ ಅಗತ್ಯ ಕ್ರಮ ವಹಿಸುವುದಕ್ಕೆ ಸೂಚಿಸಿದ ಡಿಸಿ ಕೆಎಸ್ ಲತಾ ಕುಮಾರಿ ಸೂಚನೆಯನ್ನ ಹೊರಡಿಸಿದ್ದಾರೆ.